ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 16ನೇ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬಂದಿರುತ್ತೆ. ಆ ಅನೌನ್ಸ್ಮೆಂಟ್ ಬಂದ ಮೇಲೆ ಬಿಗ್ ಬಾಸ್ ಅವರು ಡೈರೆಕ್ಟ್ ಆಗಿ ಎಲ್ಲ 7 ಜನ ನಾಮಿನೇಟ್ ಮಾಡ್ತಾರೆ, ಕ್ಯಾಪ್ಟನ್ ಹನುಮಂತ್ ಅವರು ಬಿಟ್ಟು. ಆ 7 ಜನದಲ್ಲಿ ಟಾಸ್ಕ್ ಎಲ್ಲ ಕೊಡ್ತಾರೆ, ಸುಮಾರಾಗಿ 6 ಟಾಸ್ಕ್ ಕೊಡ್ತಾರೆ. ಆ 6 ಟಾಸ್ಕ್ ಅಲ್ಲಿ ಯಾರಾದ್ರೆ ಅತಿ ಹೆಚ್ಚು ಪಾಯಿಂಟ್ಸ್ ಪಡಿತಾರೋ ಅವರು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬಂದಿರುತ್ತೆ. ಟಾಸ್ಕ್ ಎಲ್ಲ ನೋಡಿರ್ತೀವಿ. ಆ ಟಾಸ್ಕ್ ಅಲ್ಲಿ ಧನರಾಜರು ಅತಿ ಹೆಚ್ಚು ಪಾಯಿಂಟ್ಸ್ ಪಡೆದು 440 ಪಾಯಿಂಟ್ಸ್ ಪಡೆದು ಮಿಡ್ ವೀಕ್ ಎಲಿಮಿನೇಷನ್ ಸೇವ್ ಆಗಿರ್ತಾರೆ. ಸೇವ್ ಆಗಿರುವ ಕಾರಣ ಏನು, ಅಲ್ಲಿ ಒಂದು ಮ್ಯಾಜಿಕ್ ನಡೆದಿರುತ್ತೆ. ಏನಂತ, ಧನರಾಜ್ ಅವರು ಮೋಸದ ಆಟ ಮಾಡಿರ್ತಾರೆ. ಅದು ಕೂಡ ಅವ್ರು ಒಪ್ಕೊಂತಾರೆ, ಅದು ನನ್ನ ಗ್ರೇ ಏರಿಯಾ ಅಂತ ಹೇಳಿ. ಯಾಕಂದ್ರೆ ಒಂದು ಪಜಲ್ ಟಾಸ್ಕ್ ಅಲ್ಲಿ ನೋಡೇ ಇರ್ತಾರ, ಅದೆಲ್ಲ ಗೊತ್ತೇ ಇದೆ. ಈಗ ಬೆಳಗಿನ ಪ್ರೋಮೋ ಬಂದಿದೆ. ಆ ಪ್ರೋಮೋದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಬಿಗ್ ಬಾಸ್ ಅವರು ನಿನ್ನೆ ಎಪಿಸೋಡ್ ಹೇಳಿದ್ರಲ್ಲ, ಒಂದು ಎಲಿಮಿನೇಟ್ ಆಗ್ತಾರೆ, ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ, ನಡೆಯೋವರೆಗೂ ಹೋಗೋವರೆಗೂ ಡೋರ್ ಓಪನ್ ಇರುತ್ತಂತ. ಬಟ್ ಇವ್ರಿಗೆ ಕಾರಣ ತಿಳಿಬೇಕಲ್ಲ, ಯಾವ ಕಾರಣಕ್ಕೆ ಇವರು ಮಿಡ್ ವೀಕ್ ಎಲಿಮಿನೇಷನ್ ಮಾಡಿಲ್ಲ ನಿನ್ನೆ ಅಂತ. ಅದೇ ಕಾರಣಕ್ಕೆ ಬಿಗ್ ಬಾಸ್ ಅವ್ರಿಗೆ ಬಂದಿರೋ ಪ್ರೋಮೋದಲ್ಲಿ ತೋರಿಸ್ತಾರೆ ಯಾವ ಕಾರಣಕ್ಕೆ ನಾವು ನಿಲ್ಸಿದ್ವಿ ಮಿಡ್ ವೀಕ್ ಎಲಿಮಿನೇಷನ್ ಅಂತ. ಆ ಟೈಮ್ ಅಲ್ಲಿ ಧನರಾಜರು ಆಡಿರೋ ಒಂದು ಫ್ರಾಡ್ ಗೇಮ್, ಅಂದ್ರೆ ಒಂದು ಮೋಸದ ಗೇಮ್ ಏನಾಗುತ್ತೆ ಅದು ಪ್ಲೇ ಮಾಡಿ ತೋರಿಸ್ತಾರೆ. ಅದು ಯಾರಿಗೂ ಗೊತ್ತಿರಲ್ಲ, ಕೇವಲ ನಮ್ಮ ಮಂಜಣ್ಣ ಮಾತ್ರ ಗೆಸ್ ಮಾಡಿ ಹೇಳ್ತಾರೆ, ಈ ರೀತಿ ಮಾಡಿದ್ರೆ ಈ ರೀತಿ ಆಗಿತ್ತು ಅಂತ. ಬಟ್ ಅದು ಧನರಾಜ್ ಒಪ್ಪಂತಾರೆ. ಈ ಕಾರಣಕ್ಕೆ ನಾವು ಮಿಡ್ ವೀಕ್ ಎಲಿಮಿನೇಷನ್ ಆಗಿರ್ಲಿಲ್ಲ, ಧನರಾಜ್ ಅವರು ಸೇವ್ ಆಗಿರೋದು ತಪ್ಪಾಗಿದೆ, ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಆ ಟೈಮಲ್ಲಿ ಧನರಾಜ್ ಅವರು ರಿಕ್ವೆಸ್ಟ್ ಮಾಡ್ಕೊಂತ ಇದಾರೆ, ಏನಂತ, ಮಿಡ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆ ಮುಂದುವರಿಸಿ, ಒಂದ್ ವೇಳೆ ನನಗೆ ಕಡಿಮೆ ವೋಟ್ಸ್ ಬಂದಿದ್ರೆ ಎಲಿಮಿನೇಟ್ ಮಾಡಿ ಅನ್ನೋ ರೀತಿಯಾಗಿ ಕೇಳ್ಕೊಂತ ಇದಾರೆ, ಪ್ರಕ್ರಿಯೆ ಮುಂದುವರಿಸಿ ಅಂತ. ಬಿಗ್ ಬಾಸ್ ಅವರು ಕೂಡ ಹೇಳ್ತಾ ಇದ್ರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವ ಕಂಟೆಸ್ಟೆಂಟ್ ಅಂತೇಳಿ ಸ್ಟಾಪ್ ಮಾಡ್ತಾರೆ. ಅಲ್ಲಿಗೆ ಪ್ರೋಮೋ ಬಂದಿದೆ. ಯಾಕಂದ್ರೆ ಒಂದ್ ವೇಳೆ ಈ ಮಿಡ್ ವೀಕ್ ಎಲಿಮಿನೇಷನ್ ಏನಾದ್ರು ಇಲ್ಲ ಅಂದ್ರೆ ಪ್ರಜೆಗಳು ಮಾಡಿರೋ ಓಟ್ಗೆ ಬೆಲೆನೇ ಇರಲ್ಲ, ಆ ರೀತಿ ಆಗ್ಬಿಡುತ್ತೆ ಖಂಡಿತವಾಗ್ಲು. ಆ ಕಾರಣಕ್ಕೆ ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ತಾರೆ ಬಿಗ್ ಬಾಸ್ ಅವರಂತ ಅನ್ಕೋಬಹುದು. ಆಕ್ಚುಲಿ ನಿನ್ನೆನೆ ಅಪ್ಡೇಟ್ ಕೊಟ್ಟಿದ್ದೆ, ಗೌತಮಿ ಅವರು ಹೋಗ್ತಾರೆ ಅಂತೇಳಿ. ವೋಟಿಂಗ್ ಪ್ರಕಾರ ಬಂದಿರೋದು ಅದೇ ರೀತಿ. ಅದೇ ವೋಟಿಂಗ್ ಪ್ರಕಾರ ಆದ್ರೆ ಖಂಡಿತವಾಗ್ಲೂ ಗೌತಮಿನ ಹೊರಗಡೆ ಹಾಕ್ತಾರೆ. ಇಲ್ಲ ಒಂದ್ ವೇಳೆ ಧನರಾಜ್ ಅವರು ಫ್ರಾಡ್ ಗೇಮ್ ಮಾಡಿದ್ದಾರೆ, ಇನ್ನೂ ಏನಾಗಿದೆ ಅಂತೇಳಿ ಹೇಳೋದಾದ್ರೆ ಧನರಾಜ್ ಅವ್ರನ್ನ ಹೊರಗೆ ಹಾಕ್ತಾರೆ. ಧನರಾಜನ ಹೊರಗೆ ಹಾಕಲ್ಲ ಖಂಡಿತವಾಗ್ಲು. ನನ್ನ ಪ್ರಕಾರ ವೋಟಿಂಗ್ ಲಿಸ್ಟ್ ಪ್ರಕಾರ ತಗೊಂಡಾಗ ಒಂದು ವಾತಾವರಣ ತಗೊಂಡು ನೋಡಿದ್ರೆ ಖಂಡಿತವಾಗ್ಲೂ ಗೌತಮಿ ಅವರು ಹೋಗ್ತಾರೆ. ಗೌತಮಿ ಇಲ್ಲ ಅಂದ್ರೆ ರಜತ್ ಅವರು ಹೋಗ್ತಾರೆ. ಧನರಾಜ್ ಅವ್ರನ್ನ ಕಳ್ಸಲ್ಲ ಅಂತ ಅನಿಸ್ತಾ ಇದೆ. ಬಟ್ ನೋಡೋಣ, ಆ ಗೇಮ್ ಮಾಡಿರೋ ಕಾರಣಕ್ಕೆ ಮನೆಯಿಂದ ಹೊರಗೆ ಹಾಕ್ತಾರೆ ಅಂದ್ರೆ ಸಾಧ್ಯನೇ ಇಲ್ಲ. ಎಲ್ಲರೂ ತಪ್ಪು ಮಾಡ್ತಾರೆ. ಇದು ಕೇವಲ ಅಂದ್ರೆ ಅದು ಮೋಸದ ಆಟ ಆಗಿರುವ ಕಾರಣ ಧನರಾಜ್ ಅವರು ಕೂಡ ಸೇವ್ ಆಗಿಲ್ಲ ಅಂತ ಹೇಳಕ್ಕೆ ಬಿಗ್ ಬಾಸ್ ಇಂದ ಹೈಲೈಟ್ ಮಾಡಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಆ ಪ್ರೋಮೋದಲ್ಲಿ ಆ ರೀತಿ ಇದೆ, ಆ ಸತ್ಯ ಎಲ್ಲರಿಗೂ ಗೊತ್ತಾಗುತ್ತೆ ಈ ರೀತಿ ಆಗಿತ್ತು ಅಂತೇಳಿ. ಅದು ಮಂಜಣ್ಣ, ಗ್ರೇ ಏರಿಯಾ ಮಂಜಣ್ಣ ಕಂಡಿಡ್ದಿದ್ದ. ಅದು ಆ ಟೈಮಲ್ಲಿ ವಾಯ್ಸ್ ರೈಸ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಬಟ್ ಸುಮ್ನೆ ಇರ್ತಾರೆ ಮಂಜಣ್ಣ, ಕಾರಣ ಗೊತ್ತಿಲ್ಲ. ಆ ಪ್ರೋಮೋದಲ್ಲಿ ಆ ರೀತಿ ಇದೆ. ಮತ್ತೆ ಮಿಡ್ ವೀಕ್ ಎಲಿಮಿನೇಷನ್ ಆಗೋದು ಗ್ಯಾರಂಟಿ. ಇನ್ನೇನು ಗುರುವಾರನೇ ಬಂದ್ಬಿಡ್ತು, ಶುಕ್ರವಾರ ಬಿಟ್ಟು ಶನಿವಾರ ವೀಕೆಂಡ್ ಇರುತ್ತೆ. ವೀಕೆಂಡ್ ಅಲ್ಲಿ ಒಬ್ರು ಹೋಗ್ತಾರೆ, ಇಲ್ಲ ನಾಳೆನೆ ಹೋಗ್ತಾರೆ ಅಂದ್ರೆ ಬಿಗ್ ಬಾಸ್ ಕಡೆ ಬಾಯಿಂದಾನೆ ಬಂದಿದೆ, ಮಿಡ್ ವೀಕ್ ಎಲಿಮಿನೇಷನ್ ಪಕ್ಕ ಇದ್ದೇ ಇರುತ್ತೆ ಅಂತ. ನೋಡೋಣ ಯಾವ ರೀತಿ ಎಲ್ಲ ಆಗುತ್ತೆ. ಈ ಸೀಸನ್ ವರಸ್ಟ್ ಸೀಸನ್ ಯಾವ್ದು ನೋಡಿಲ್ಲ ಗುರು. ಯಾಕಂದ್ರೆ ಒಂದೊಂದ್ಸಲ ಒಂದು ಅಪ್ಡೇಟ್ ಕೊಡ್ತಾರೆ, ಒಂದೊಂದ್ಸಲ ಒಂದು ಇದು ಬರುತ್ತೆ, ಒಂದೊಂದ್ಸಲ ಒಂದು ಟ್ವಿಸ್ಟ್ ಕೊಡ್ತಾರೆ. ಅದು ಟ್ವಿಸ್ಟ್ ಯಾಕಂದ್ರೆ ಟ್ವಿಸ್ಟ್ ಟರ್ನ್ಸ್ ಚೆನ್ನಾಗಿದ್ರೆ ಪರವಾಗಿಲ್ಲ, ಇವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಎಲ್ಲ ಪ್ಲೇ ಮಾಡ್ತಾ ಇದಾರೆ ಬಿಗ್ ಬಾಸ್ ಅವರಾಗ್ಲಿ ಇಲ್ಲ ಕಲರ್ಸ್ ಕನ್ನಡ ಆಗ್ಲಿ. ಮತ್ತೆ ಈ ಮೋಸದ ಆಟಕ್ಕೆ ಧನರಾಜಕ್ಕೆ ಕೊಟ್ಟಿರೋ ಶಿಕ್ಷೆ ಸರಿ ಇದೆಯಾ ಅಂತ ನೀವು ಕಮೆಂಟ್ ಮಾಡಿ. ಯಾಕಂದ್ರೆ ನೋಡಿ, ಈಗ ನಾಮಿನೇಷನ್ ಸೇವ್ ಆಗಿರೋ ಧನರಾಜರು ಒಂದ್ ವೇಳೆ ಲೀಸ್ಟ್ ಬಾಟಮ್ ಅಲ್ಲಿ ಬರೋದು ಅವರೇನೆ. ಗೌತಮಿ ಬರ್ತಾರೆ, ಇಲ್ಲ ಧನರಾಜ್ ಬರ್ತಾರೆ, ರಜತ್ ಬರ್ತಾರೆ. ಈ 3 ಜನ ಬಾಟಮ್ 3 ಅಲ್ಲಿ ಇರೋದು. ಆದ ಕಾರಣ ಒಂದ್ ವೇಳೆ ಕಡಿಮೆ ಬಂದ್ರೆ ಧನರಾಜ್ ಓಟ್ ಬಂದಿದ್ರೆ ಧನರಾಜ್ ಅವ್ರನ್ನ ಕಳಿಸ್ತಾರೆ. ಬಟ್ ಅಟ್ಟಿ ಲೀಸ್ಟ್ ಆಗಿ ಓಟ್ ಬಂದಿರೋದು ಗೌತಮಿ ಅವರಿಗೆ. ಈ ಕಾರಣಕ್ಕೆ ಅವ್ರನ್ನ ಕೂಡ ನಾಮಿನೇಷನ್ ಸೇವ್ ಆಗಿಲ್ಲ. ಈಗ ಯಾರು ಹೋಗ್ತಾರೆ ಅನ್ನೋದು ಮತ್ತೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಖಂಡಿತವಾಗ್ಲೂ ಮುಂಚೆನೆ ಅಪ್ಡೇಟ್ ಅಂತೂ ಸಿಗುತ್ತೆ. ಅಪ್ಡೇಟ್ ಸಿಕ್ಕ ಮೇಲೆ ಅಪ್ಡೇಟ್ ಮಾಡ್ತೀನಿ. ಈ ಸರಿ ಮಾತ್ರ ಸುಳ್ಳು ಅಪ್ಡೇಟ್ ಮಾಡಲ್ಲ, ಯಾಕಂದ್ರೆ ನನ್ ಮೇಲೆ ನನಗೆ ಬೇಜಾರಾಗ್ಬಿಟ್ಟಿದೆ. ನಿನ್ನೆ ಗೌತಮಿ ಇದ್ರು ಹೋಗಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಕೊಟ್ಟಾಗ ಅದು ಎಲ್ಲೋ ಅಪ್ಡೇಟ್ ಸಿಕ್ಕಿತ್ತು, ಅಪ್ಡೇಟ್ ಕೊಟ್ಟಾಗ ಅದಾಗ ಸುಳ್ಳಾಯ್ತು. ಇವತ್ತು ನಾಮಿನೇಷನ್ ಇದ್ದೇ ಇರುತ್ತೆ ಅಂತ ಹೇಳಿದಾಗ ನಾಮಿನೇಷನ್ ಇರ್ಲಿಲ್ಲ. ಆದ ಕಾರಣ ಒಳ್ಳೆ ಒಂದು ಪಕ್ಕ ಮಾಹಿತಿ ಸಿಕ್ಕರೆ ಮಾತ್ರ ಅಪ್ಡೇಟ್ ಮಾಡ್ತೀನಿ, ಅಂದ್ರೆ ಅಪ್ಡೇಟ್ ಮಾಡಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.